ಹಲವಾರು ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದಿಟ್ಟು ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ನಾಳೆ ಸಾರಿಗೆ ನೌಕರರ ಮುಷ್ಕರ ಇರುತ್ತಾ ಇರಲ್ವಾ? ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭವಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆರಂಭವಾಗಿದ್ದು ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಮೀಟಿಂಗ್ ಪ್ರಾರಂಭವಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು, ಸಾರಿಗೆ ನೌಕರರ ಸಂಘದ ಜಗದೀಶ್ ಸೇರಿದಂತೆ ಸಾರಿಗೆ ಸಂಸ್ಥೆ ನೌಕರರ ಸಂಘದ ಗೌರವಾಧ್ಯಕ್ಷ ಭಾಸ್ಕರ್ ರಾವ್ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಇವರ ಜೊತೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರೋದು. ಒಂದ್ ಕಡೆ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಆಗಸ್ಟ್ 5ರಂದು ರಾಜ್ಯದಾದ್ಯಂತ ಮುಷ್ಕರ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಹೊರಟಿರೋದು. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳನ್ನ ರಸ್ತೆಗೆ ಇಳಿಸಲ್ಲ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಮತ್ತೊಂದ್ ಕಡೆ ನಾಳೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಿದ್ದಾರೆ. ಹಾಗಾಗಿ ಸರ್ಕಾರ ಆ ಮುಜುಗರವನ್ನ ತಪ್ಪಿಸಿಕೊಳ್ಳೋ ಸಲುವಾಗಿ ಇವತ್ತು ಸಭೆಯನ್ನ ನಡೆಸ್ತಾ ಇದೆ. ಹಾಗಾದ್ರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗುತ್ತೆ? ನೌಕರರ ಬೇಡಿಕೆಗಳಿಗೆ ಸರ್ಕಾರ ಅಸ್ತು ಅನ್ನುತ್ತಾ? ಸಿಎಂ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವ ಕುತೂಹಲ. ಒಂದ್ ಕಡೆ ಏನಾದ್ರೂ ಕೂಡ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಮುಂದಾಗಿರೋದು. ಮತ್ತೊಂದ್ ಕಡೆ ಮುಷ್ಕರವನ್ನ ವಾಪಸ್ ತಗೊಳ್ಳಿ ಅಂತ ಸರ್ಕಾರ ಮೀಟಿಂಗ್ ಮಾಡ್ತಿದೆ. ಈ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರ? ಈ ಪ್ರಶ್ನೆ ಕಾಡ್ತಾ ಇದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ನಾಳೆ ರಸ್ತೆಗೆ ಇಳಿಯಲ್ಲ ಅಂತ ಸಾರಿಗೆ ನೌಕರರು ಹೇಳಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಅನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಒಂದ್ ಕಡೆ ಸಾರಿಗೆ ನೌಕರರು ಏನಾದ್ರೂ ಕೂಡ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಹಾಗಾಗಿ ಮೀಟಿಂಗ್ ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಮೀಟಿಂಗ್ ಪ್ರಾರಂಭವಾಗಿರೋದ್ರಿಂದ ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನೆಲ್ಲ ಚರ್ಚೆಗಳಾಗ್ತಾ ಇದೆ? ನಯನ, ಈಗಾಗಲೇ ಮೀಟಿಂಗ್ಗೆ ಸಾಕಷ್ಟು ಸಾರಿಗೆ ಮುಖಂಡರು ಕೂಡ ಆಗಮಿಸಿರುವಂಥದ್ದು. ಆದರೆ ಸಿಎಂ ಸಿದ್ದರಾಮಯ್ಯನವರು ಇನ್ನೂ ಕೂಡ ಮೀಟಿಂಗ್ಗೆ ಆಗಮಿಸಿಲ್ಲ. ಅವರ ಆಗಮನಕ್ಕಾಗಿ ಎಲ್ಲ ಸಾರಿಗೆ ಮುಖಂಡರು ಕೂಡ ಈಗಾಗಲೇ ಕಾಯ್ತಾ ಇದ್ದಾರೆ. ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಈಗಾಗಲೇ ನಾಳೆಯಿಂದ ಮುಷ್ಕರವನ್ನು ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡಿರುವಂಥ ನಾಯಕರುಗಳು ಇವತ್ತು ಕೊನೆ ಕ್ಷಣದಲ್ಲಿ ಅಂತಿಮವಾಗಿ ಕರೆದಂಥ ಮೀಟಿಂಗ್ನಲ್ಲಿ ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಮಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಈ ಒಂದು ಹಿನ್ನೆಲೆಯಲ್ಲಿ ನಾವು ಇದರಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಮಾತುಗಳನ್ನು ಸದ್ಯಕ್ಕೆ ಇಲ್ಲಿ ಬಂದಂಥ ಸಾರಿಗೆ ಮುಖಂಡರು ಎಲ್ಲರೂ ಕೂಡ ಆ ನಿಲುವನ್ನು ತಾಳ್ಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಸಲ ಈ ಥರದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಬಳಿ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳಿದಾಗಲೆಲ್ಲ ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ, ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ನಿಟ್ಟಿನಲ್ಲಿ ಈ ಥರದ ನಿರ್ಣಯಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ ಮನವೊಲಿಸಿಕೊಂಡು ಸರ್ಕಾರ ಬಂದಿತ್ತು. ಆದರೆ ಈಗ ಮಾಡ್ತಿರುವಂಥ ಹೋರಾಟ ಏನಿದೆ, ಇದು ನಮಗೆ ಎಸ್ಮಾ ಜಾರಿ ಮಾಡಿದ್ರೂ ಪರವಾಗಿಲ್ಲ, ಎಸ್ಮಾ ಜಾರಿ ಮಾಡಿದ್ರೆ ನಾವು ಮನೆಯಲ್ಲೇ ಇರ್ತೀವಿ, ಊಟ ಮಾಡ್ಕೊಂಡು ಮನೆಯಲ್ಲೇ ಇರ್ತೀವಿ, ಆದರೆ ನಮಗೆ ಯಾವುದೇ ರೀತಿಯಾದಂಥ ಕೆಲಸಕ್ಕೆ ನಾವು ಬರೋದಿಲ್ಲ ಅನ್ನುವಂಥ ಮಾತುಗಳನ್ನು ಸದ್ಯಕ್ಕೆ ಸಾರಿಗೆ ಮುಖಂಡರುಗಳು ಹೇಳಿರುವಂಥದ್ದು. ಹಾಗಾಗಿ ಸಾಕಷ್ಟು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಥ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸಂಘಟನೆಗಳ ಮುಖಂಡರುಗಳು ಈಗಾಗಲೇ ಮೀಟಿಂಗ್ ಹಾಲ್ಗೆ ಬಂದಿದ್ದಾರೆ. ವಿಧಾನಸೌಧದ 303 ಸಂಖ್ಯೆಯ ಕೊಠಡಿ ಸಂಖ್ಯೆಯಲ್ಲಿ ಈಗಾಗಲೇ ಮೀಟಿಂಗ್ ಎಲ್ಲ ರೀತಿಯಾದಂತಹ ಸಿದ್ಧತೆ ನಡೀತಾ ಇದೆ. ಹಾಗಾಗಿ ಸಾಕಷ್ಟು ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಬರ್ತಾರೆ. ಸಿಎಂ ಬಂದ ನಂತರ ಮೀಟಿಂಗ್ ಶುರುವಾಗುತ್ತೆ. ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ ನಯನ, ಇಲ್ಲಿ 38 ತಿಂಗಳ ಅರಿಯರ್ಸ್, ಈ 38 ತಿಂಗಳ ಅರಿಯರ್ಸನ್ನು ಕೊಡಬೇಕು ಅಂತ ಹೇಳಿದ್ರೆ ಸುಮಾರು 1800 ಕೋಟಿಯಷ್ಟು ದುಡ್ಡು ಬೇಕಾಗುತ್ತೆ ಸರ್ಕಾರಕ್ಕೆ. ಹಾಗಾಗಿ ಈ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾ ಸರ್ಕಾರ ಅಥವಾ ಈ ಬೇಡಿಕೆಯನ್ನು ಈಡೇರಿಸ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಮತ್ತೊಂದು ಪ್ರಮುಖ ಬೇಡಿಕೆ ಆಗಿರುವಂಥದ್ದು ಕಳೆದ 2024 ಜನವರಿಯಿಂದ ಆರಂಭವಾಗಬೇಕಾಗಿದ್ದ ದರವನ್ನು ಹೆಚ್ಚಿಸಬೇಕು, ಅವರಿಗೆ ಇದ್ದಂತಹ ವೇತನವನ್ನು ಹೆಚ್ಚಿಸುವಂಥ ಕೆಲಸ ಸರ್ಕಾರ ಮಾಡಿಕೊಳ್ಬೇಕಾಗಿತ್ತು. ಒಪ್ಪಂದದ ಪ್ರಕಾರ 4 ವರ್ಷಗಳಿಗೊಂದ್ಸಲ ಮಾಡುತ್ತೆ. ಆದರೆ ಇದನ್ನು ಕೂಡ ಮಾಡಿಲ್ಲ. ಈಗ ಒಂದು ವೇಳೆ ಈಗ ಮಾಡಿದ್ರೆ ಕಳೆದ ಇಷ್ಟು ದಿನಗಳಿಂದ ಮಾಡಬೇಕಾದಂಥ 1 ವರ್ಷ ಜೊತೆಗೆ 7 ತಿಂಗಳು ಇಷ್ಟು ತಿಂಗಳುಗಳ ಕಾಲ ಮಾಡಬೇಕಾದಂಥ ವೇತನದ ಅರಿಯರ್ಸನ್ನು ಮತ್ತೆ ಕೊಡಬೇಕಾಗತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಆರ್ಥಿಕ ಹೊರೆಯೂ ಕೂಡ ಇರೋದ್ರಿಂದಾಗಿ ಇದರ ಬಗ್ಗೆ ಒಂದು ಆಲೋಚನೆ ಮಾಡುವಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ಇಲ್ಲಿ ಗಮನಿಸಿಕೊಳ್ಬೇಕಾಗಿದ್ದು, ನಾಳೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಅವ್ರದ್ದೊಂದು ಪ್ರೊಟೆಸ್ಟ್ ಇದೆ ಚುನಾವಣಾ ಆಯೋಗದ ವಿಚಾರವಾಗಿ. ಈ ಸಂದರ್ಭದಲ್ಲಿ ಒಂದು ವೇಳೆ ಕರ್ನಾಟಕದಲ್ಲಿ ಈ ಥರದ ಒಂದು ಸಾರಿಗೆ ಮುಖಂಡರುಗಳ ಒಂದು ಪ್ರತಿಭಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಿಜಕ್ಕೂ ದೊಡ್ಡ ಮಟ್ಟಿನಲ್ಲಿ ಮುಜುಗರ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ
ಅದನ್ನು ಒಂದು ನಿಟ್ಟಿನಲ್ಲಿ ಮುಚ್ಚಿ ಹಾಕುವಂಥ ಪ್ರಯತ್ನ ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಮೀಟಿಂಗ್ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕೇವಲ ಅರ್ಧ ಗಂಟೆಗಳ ಸಮಯವನ್ನು ಕೊಟ್ಟಿರುವಂಥದ್ದು, ಜೊತೆಗೆ 2 ಮೀಟಿಂಗ್ಗಳು ನಡೆಯುತ್ತೆ. ಈಗ 11:15 ಶುರುವಾಗಿ 12:15 ಒಬ್ಬರಿಗೆ ಸಮಯವನ್ನು ಕೊಡಲಾಗಿತ್ತು. ಇನ್ನು 12:15ರಿಂದ 12:45 ಇನ್ನೊಂದು ಸಮಯವನ್ನು ಕೊಡಲಾಗಿತ್ತು. ಬಹುತೇಕ 2 ಮೀಟಿಂಗ್ಗಳನ್ನು ಒಟ್ಟಿಗೆ ಮಾಡುವಂಥ ಸಾಧ್ಯತೆಯೂ ಕೂಡ ಇರಿದೆ. ಈಗ CM ಸಿದ್ದರಾಮಯ್ಯನವರ ಆಗಮನಕ್ಕೋಸ್ಕರ ಸದ್ಯ ಎಲ್ಲ ಮುಖಂಡರುಗಳು ಕೂಡ ಕಾಯ್ತಾ ಇದ್ದಾರೆ. ಈ ಮೀಟಿಂಗ್ ಆದ ಬಳಿಕ ಈ ಮುಷ್ಕರವನ್ನು ನಾಳೆ ನಡೆಸ್ತಾರೋ ಇಲ್ವಾ ಅನ್ನುವಂಥದ್ದು ಈ ಕುತೂಹಲಕ್ಕೆ ತೆರೆ ಬೀಳಲಿಕ್ಕಿದೆ. ನಯನ, ಖಂಡಿತವಾಗ್ಲೂ ಸ್ವಸ್ತಿಕ್, ಏನು ನಾಳೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಆ ಮುಷ್ಕರವನ್ನ ತಡ್ಕೋಬೇಕು ಅಂದ್ರೆ ರಾಜ್ಯ ಸರ್ಕಾರ ಈ ಮುಷ್ಕರವನ್ನ ಸಾರಿಗೆ ನೌಕರರು ಹಿಂಪಡಿಲೇಬೇಕು. ಈಗ ಸರ್ಕಾರ ಯಾವ ರೀತಿಯಾಗಿ ಮನವೊಲಿಸೋದಕ್ಕೆ ಮುಂದಾಗಿದೆ ರಾಜ್ಯ ಸಾರಿಗೆ ನೌಕರರ, ಅದನ್ನ ಪುರಸ್ಕಾರ ಮಾಡುವಂತ ಸಾಧ್ಯತೆ ಇದೆಯಾ ನೌಕರರು? ಖಂಡಿತವಾಗ್ಲೂ ಕೂಡ ನಯನ, ನಾಳೆ ಒಂದು ವೇಳೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಬಸ್ಸುಗಳು ತೊಂದರೆ ಆದರೆ ಅಥವಾ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಈಗಾಗಲೇ ಸಾಕಷ್ಟು ಖಾಸಗಿ ಸಾರಿಗೆ ಸಂಸ್ಥೆಗಳ ಜೊತೆಗೂ ಕೂಡ ಮಾತನಾಡಿದೆ. ಜೊತೆಗೆ ಸಾಕಷ್ಟು ಬೇರೆ ಬೇರೆ IT ವರ್ಕರ್ಸ್ಗಳಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನನ್ನು ಕೂಡ ಕೊಟ್ಟಿದೆ. ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಮನವೊಲಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಜೊತೆಗೆ 2 ಮೀಟಿಂಗ್ಗಳನ್ನು ಮಾಡೋದ್ರಿಂದ 50% ಜನ ಕೆಲಸಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದಿಷ್ಟು ಜನ ಎಸ್ಮಾ ಅನ್ನುವಂಥ ಜಾರಿಗೊಳಿಸಿರೋದ್ರಿಂದಾಗಿ ಕೆಲಸವನ್ನು ಕಳೆದುಕೊಳ್ಳುವಂಥ ಭಯದಿಂದ, ಜೊತೆಗೆ ಕಾನೂನು ಕ್ರಮವನ್ನು ಎದುರಿಸಬೇಕಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಂದಿಷ್ಟು ಜನ ಕೆಲಸಕ್ಕೆ ಹಾಜರಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಎಲ್ಲ ನಿಟ್ಟಿನಲ್ಲೂ ಕೂಡ ಇವತ್ತು 2 ಮೀಟಿಂಗ್ಗಳನ್ನು ಮಾಡುವಂಥ ಉದ್ದೇಶವೂ ಕೂಡ ಇದೇ ಆಗಿದೆ. ಒಂದಿಷ್ಟು ಜನರನ್ನಾದರೂ ಒಂದು ಮನವೊಲಿಸುವಂಥ ಪ್ರಯತ್ನವನ್ನು ಕೊನೆ ಕ್ಷಣದಲ್ಲಿ ಮನವೊಲಿಸಿ ಅವರನ್ನು ಕೆಲಸಕ್ಕೆ ಹಾಜರಾಗುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ರೇರಣೆ ಕೊಡುವಂಥ ಕೆಲಸವನ್ನು ಸದ್ಯ CM ಅವರು ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಬಾರಿ ಕಳೆದ ಬಾರಿಯಂತೆ ಕಳೆದ ಡಿಸೆಂಬರ್ನಲ್ಲೂ ಕೂಡ ಈ ಥರದ ಒಂದಿಷ್ಟು ಸಾರಿಗೆ ನೌಕರರು ಮುಷ್ಕರವನ್ನು ಮಾಡ್ತೀವಿ ಅನ್ನುವಂಥ ಕೆಲಸಕ್ಕೆ ಹೊರಟಿದ್ರು. ಈ ಸಂದರ್ಭದಲ್ಲಿ CM ಅವರು ಕರೆದು ಸ್ವತಃ CM ಮುಂದೆ ಬಂದು ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ, ನನ್ನ ಮೇಲೆ ನಂಬಿಕೆ ಇಡಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇಲ್ಲಿವರೆಗೂ ಮಾಡಿಲ್ಲ. ಆದರೆ ಈ ಬಾರಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಲಿಖಿತ ರೂಪದ ಭರವಸೆಯನ್ನು ಕೊಡುವವರೆಗೂ ಕೂಡ ಪ್ರತಿಭಟನೆಯನ್ನು ಕೈ ಬಿಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಇವತ್ತು ಬಂದಂಥ ಸಾಕಷ್ಟು ಜನ ಮುಖಂಡರುಗಳನ್ನು, ಸಾರಿಗೆ ಮುಖಂಡರುಗಳು ಬರುವಂಥ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಮಾತನಾಡಿಸ್ತಾ ಇದ್ವಿ. ಮಾತನಾಡಿಸುವಾಗಲೂ ಕೂಡ ಅವರು ಹೇಳ್ತಾ ಇದ್ದಿದ್ದು, ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ, ಈ ಸಲ ನಮ್ಮ ಬೇಡಿಕೆಯನ್ನು ನಾವು ಈಡೇರಿಸಿಕೊಂಡೇ ಹೋಗ್ತೀವಿ ಅನ್ನುವಂಥ ಭರವಸೆ ಇದೆ. ಕಳೆದ ಬಾರಿಯಂತೆ ನಾವು ಮಾತಿಗೆ ಸೋಲೋದಿಲ್ಲ ಅನ್ನುವಂಥ ಮಾತುಗಳನ್ನು ಸದ್ಯಕ್ಕೆ ಹೇಳಿ ಒಳಭಾಗಕ್ಕೆ ಹೋಗಿದ್ದಾರೆ. ಒಳಭಾಗದಲ್ಲಿ ಮೀಟಿಂಗ್ ಆದ ಬಳಿಕ CM ಮುಂದೆ ಎಲ್ಲ ಬೇಡಿಕೆಗಳನ್ನು ಇಟ್ಟಾಗ ಅವ್ರು ಏನು ಕನ್ವಿನ್ಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರ ಜೊತೆಗೂ ಕೂಡ ಈ ಒಂದು ಮೀಟಿಂಗ್ 2 ಸಲ ಸಂಧಾನದ ಪ್ರಯತ್ನ ಆಯಿತು. ಆದರೆ 2 ಸಲವೂ ಕೂಡ ಕಾರ್ಮಿಕ ಸಚಿವರ ಜೊತೆಗೆ ನಡೆದಂಥ ಮೀಟಿಂಗ್ನಲ್ಲಿ ಸಂಧಾನ ಯತ್ನ ವಿಫಲ ಆಗಿದೆ. ಆದರೆ CM ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಏನು ನಿರ್ಣಯ ಹೊರಗೆ ಬರುತ್ತೆ, CM ಹೇಳುವಂತಹ ಭರವಸೆ ಏನಿರುತ್ತೆ ಅನ್ನುವಂಥ ಮೇಲೆ ಸದ್ಯ ಈ ನೌಕರರ ಪ್ರೊಟೆಸ್ಟ್ ಅನ್ನುವಂಥದ್ದು, ಮುಷ್ಕರ ಅನ್ನುವಂಥದ್ದು ನಿಂತಿದೆ. ಸದ್ಯ CM ಆಗಮಿಸಬೇಕು. ಆಗಮಿಸಿದ ನಂತರ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನಯನ, ಥ್ಯಾಂಕ್ ಯು ಸ್ವಸ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.